ನಾವು ಪೇ ಮಾಡಿದ್ದು 1 ಡೇ ಬ್ರೇಕ್ಫಾಸ್ಟ್ ವಿತ್ ಡಿನ್ನರ್ ವಿತ್ ಹೈ ಟೀ. ಸೊ ಈಗ ಫೈರ್ ಕ್ಯಾಂಪ್ ಬಾನ್ ಫೈರ್ಗೆ ಹೋಗ್ತಾ ಇದ್ದೀವಿ. ಫೈರ್ ಕ್ಯಾಂಪ್. ಸೊ ಆಚೆ ಕಡೆಗೆ ಬಂದು ಫುಲ್ ಕತ್ಲೆ ಇದೆ. ಬರೀ ನಮ್ಮ ರೂಮ್ ಹತ್ರ ಏನು ಲೈಟ್ಸ್ ಇದೆ ಅಷ್ಟೇ. ಫುಲ್ ತೋರಿಸ್ತೀನಿ ರೀ ಪ್ರಾಪರ್ಟಿ. ನನ್ನ ಹಸ್ಬೆಂಡ್ ಅಲ್ಲಿದ್ದಾರೆ, ಮಗು ಹೋಗ್ತಾ ಇದೆ. ಫುಲ್ ನೋಡಿ, ಅವಳು ಯೆಲ್ಲೋ ಕಲರ್ ಇರೋದಕ್ಕೆ ಹೈಲೈಟಾಗಿ ಕಾಣಿಸ್ತಿದೆ. ನಮ್ಮದೆಲ್ಲ ಡಾರ್ಕ್ ಇರೋದಕ್ಕೆ ಕಾಣಿಸ್ತಿಲ್ಲ. ತೋರಿಸ್ತೀನಿ ಅಷ್ಟೇ. ರೂಮ್ಸ್ ಹತ್ರ ಲೈಟು ಫುಲ್ ಅಂದರೆ ಫುಲ್ ಕತ್ಲೆ. ಸೊ ಬಾನ್ ಫೈರ್ ಹತ್ರ ಹೋಗಿ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ನೋಡಿ. ಆ ಕಡೆಯಿಂದ ಬಂದ್ವಿ. ಇಲ್ಲಿ ಬಾನ್ ಫೈರ್ ಕಡೆ ಲೈಟ್ ಆನ್ ಆಗಿದೆ, ಮ್ಯೂಸಿಕ್ಕು ಸ್ಟಾರ್ಟ್ ಆಗಿದೆ. ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ಹೌದು, ಹತ್ತು ಬಂದರೆ ಸುಸ್ತಾಗುತ್ತೆ. ಓ, ಕಿಡ್ಸ್ ಪೂಲ್ಗಿಲ್ಲ, ಬರೀ ದೊಡ್ಡವರು ಮಾತ್ರ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ನೈಟ್ ಹೊತ್ತು. ಇಲ್ಲಿ ಇಬ್ಬರು ಕುತ್ಕೊಂಡ್ಬಿಟ್ಟಿದ್ದೀರ. ಇವ ನೋಡಿಲಿ, ಅಪ್ಪ ಮಮ್ಮ ನೋಡಿಲಿ, ವಿವಿ ನೋಡಿ ನೋಡಿಲಿ. ಫೋಟೋ ಫೋಟೋ ಇವ ನೈಸ್. ಇವ ಮಿಶೆಲ್, ಮಿಶೆಲ್ ಅಲ್ಲೇ, ಮಿಶೆಲ್ ಮಾತ್ರ ಕರ್ಕೊಂಡ್ಬಂದಿಲ್ಲ. ಫೈರ್ ಆಗ್ತಾ ಇದೆ, ಎಲ್ಲರೂ ಹಿಂಗೆ ಸ್ವಿಂಗಲ್ ಆಡ್ತಾ ಇದ್ದಾರೆ. ಫೈರ್ ನೋಡಿ ಪಾಪ ಎಷ್ಟು ಚೆನ್ನಾಗಿ ಹೊಗೆ ಬರ್ತಿದೆ. ಫೈರ್ ಇಲ್ಲ. ಇರ ಇವ ಲೈನ್ ಹಾಯ್ ಮಾಡ. ಲೈನ್ ಬಾ. ಹಾಂ ಬಾ ಬಾ ಬಾ. ಅಲ್ಲೇಡು ಬಫೆ ತೊಗೊಬಂದಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲನೂ ಹಾಕೊಬಂದಿದ್ದೀನಿ. ಮತ್ತೆ ಹೋಗ್ಬೇಕಿನ್ನ ಎಷ್ಟೊಂದಿದೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಅಲ್ವಾ ವಿವಿ? ಹೇಗಿದೆ ಟೇಸ್ಟ್ ವಿವಿ? ಸೂಪರಾ? ಸ್ಲೋ ಆಗಿ ಈಗ ಸ್ಟಾರ್ಟ್ ಮಾಡೋಣ. ನನ್ನ ಮಗಳು ನೋಡಿ, ನಾವು ಕಡುಬು ಕೇಳಿದ್ರಿಂದ ಕಡುಬು ಕೊಟ್ಟಿದ್ದಾರೆ. ಯೂಶ್ವಲಿ ಇದೆಲ್ಲ ಅನಿಸುತ್ತೆ, ಕಡುಬು ಇಟ್ಟಿದ್ದಾರೆ. ಅದ್ರ ಜೊತೆ ಇನ್ನೂ ಎಷ್ಟೆಷ್ಟು ಗ್ರೇವೀಸ್ ಇದೆ. ನಾನು ಬರೀ ವೆಜ್ ತಂದಿದ್ದೀನಿ ಸದ್ಯ. ನೆಕ್ಸ್ಟ್ ಹೋಗಿ ನಾನ್ ವೆಜ್ ಟ್ರೈ ಮಾಡೋಣ ಅಂತ. ಸೊ ಊಟ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ವಿವಿ ಆಲ್ರೆಡಿ ಹೇಳಿದ್ದಾರೆ. ಸೊ ತಿಂದೆಲ್ಲ ಆದಮೇಲೆ ನೋಡೋಣ. ಇವನ ನೋಡಿ, ಚಿಕನ್ ತಾಯಿ ಸೂಪ್ ಚೆನ್ನಾಗಿ ಕುಡಿತಿದ್ದಾಳೆ. ಊಟದಲ್ಲಿ ಅಲ್ಲಿ ಇಲ್ಲೆಲ್ಲ ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮೊಸರನ್ನ ಅದು ಇದಲ್ಲ. ಸೊ ನಾನು ಎಲ್ಲನೂ ಟೇಸ್ಟ್ ಮಾಡಿದೆ. ಈಗ ಫಿಶ್ ಕಬಾಬ್ ಅಂತೂ ಅಲ್ಟಿಮೇಟ್, ಬಟರ್ ಚಿಕನ್ ಸಕ್ಕತ್ತಾಗಿದೆ, ಎಲ್ಲನೂ ಚೆನ್ನಾಗಿದೆ. ರಾತ್ರಿನ ಊಟ ಎಲ್ಲ ಆದಮೇಲೆ ಟಯರ್ಡಾಗಿ ಸ್ವಲ್ಪ ವಾಕೆಲ್ಲ ಮಾಡಿ ಆಟಾಡಿ ಬಂದುಬಿಟ್ವಿ. ಓಹೋ, ಇಲ್ಲ ರೋಡ್ ಇದೆ ಅವರೇ ಅಲ್ಲಿ. ಅಲ್ಲಿ ರೋಡ್ ಇದೆ. ಸೊ ಇದು ಅರ್ಲಿ ಮಾರ್ನಿಂಗ್ ನಾನು ಎದ್ದು 6 o'clock ನೋಡಿದೆ. ಫುಲ್ ಕವರ್ ಆಗಿತ್ತು. ಈಗ ನಿಮಗೆ ಅಷ್ಟು ಕಾಣಿಸ್ತಿಲ್ಲ ಅನಿಸುತ್ತೆ, ಬಟ್ ನನಗೆ ತುಂಬ ಚೆನ್ನಾಗಿ ಸಿಕ್ಕಿತ್ತು 6 o'clock ಎದ್ದು ನೋಡಿದಾಗ.
ಈ ವ್ಯೂನೇ ಬೇಕಾಗಿತ್ತು. ಈಗ ಪ್ಲಾಂಟೇಶನ್ ಟೂರ್ ಇದೆ ಅಂತೆ, ಸೊ ಹೋಗೋಣ ಅಂದ್ಕೊಂಡಿದ್ದೀವಿ. ಫ್ರೆಶ್ ಅಪ್ ಆಗಿ ಹೋಗ್ತೀವಿ. ಅಲ್ಲಿ ವಾಟರ್ ಫ್ಲೋ ಆಗ್ತಿದೆ ನೋಡಿ ಪಾಪು. ವಾಟರ್ ಫ್ಲೋನ ಇಲ್ಲ ಏನೋ ಲೀಕೇಜ್ ಆಗಿದೆ. ಫುಲ್ಲಿಂಗ್ ಹೋಗ್ತಾ 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 ಸ್ಲೋ ಇದೆ ಅನಿಸುತ್ತೆ ನೋಡಿ. ಸೊ ಫೈನಲಿ ರಾತ್ರಿ ಮಲಗಿದ್ವಿ, ಊಟ ಮಾಡ್ಕೊಂಡ್ಬಂದು ಫುಲ್ ಮಲ್ಕೊಂಡ್ಬಿಟ್ವಿ. ಸ್ವಲ್ಪ ಓಡಾಡಿದ್ವಿ, ಪ್ರಾಪರ್ಟೀಸ್ ಎಲ್ಲ ಹಂಗೆ ನೋಡ್ತಾ ಇದ್ವಿ. ಕತ್ಲೆ ಇತ್ತಲ್ಲ, ಚೆನ್ನಾಗಿ ಅನ್ನಿಸ್ತಿತ್ತು. ಫುಲ್ ಎಂಟು ತನಕ ಹೋಗಿ ವಾಕ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಹತ್ತಕ್ಕೆ ಸ್ವಲ್ಪ ಕಷ್ಟ ಆಯಿತು ಸ್ಟೀಪ್ ಇರೋದ್ರಿಂದ. ಸೊ ಆಮೇಲೆ ಬಂದು ಸ್ವಲ್ಪ ಮೊಬೈಲ್ ನೋಡಿ ಮಲ್ಕೊಂಡ್ಬಿಟ್ವಿ. ಈಗ ಎದ್ದು ನಾನು ಬೆಳಗ್ಗೆ ಎಲ್ಲ ನೋಡಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಂಜು. ಈಗ ರೆಡಿ ಆಗಬೇಕು ಪ್ಲಾಂಟೇಶನ್ ಹೋಗೋದಕ್ಕೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಈ ವಿಡಿಯೋ ಮಾಡ್ತಿದ್ರೆ ನನ್ನ ಮಗಳು ಮಮ್ಮ ನಾನು ಕರೆಕ್ಟ್ ಕಾಣಿಸ್ತಿದ್ದೀನಿ ವಿಡಿಯೋದಲ್ಲಿ. ಸೊ ರೀಶೆಡ್ಯೂಲ್ ಆಗಿತ್ತಂತೆ, 7:30 ಆಮೇಲೆ 8 o'clock ಮಾಡಿದ್ದಾರೆ. ಇದು ನೋಡಿ 8 o'clock ಇನ್ ದ ಮಾರ್ನಿಂಗ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೌಂಡ್ ಅದು ಬರ್ಡ್ ಚಿರ್ಪಿಂಗ್ ಸೌಂಡ್ ಸಕ್ಕತ್ತಾಗಿದೆ. ಅವೆಲ್ಲ ಹಾಗೆ ಏನದು ಪ್ಲಾಂಟೇಶನ್ ವಾಕ್ ಹೋಗಿ ಅಲ್ಲಿಂದ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ. ಆಮೇಲೆ ರೆಡಿ ಆಗೋಣ ಬಂದು ಅಂತ. ನಾನು ಪೂಲಿಗೆ ಹೋಗೋಣ ಅಂತಿದ್ದೀನಿ, ಇವ್ರು ಬೇಡ ಅಂತಿದ್ದಾರೆ. ನೆನ್ನೆ ಹೋಗಿದ್ದು ಸಾಕೋಣ ಏನಾಗುತ್ತೆ. ಸೊ ಅಷ್ಟು ಕೆಳಗಡೆ ಇಲ್ಲ, ಹತ್ತಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು, ಆಮೇಲೆ ಅಭ್ಯಾಸ ಆಗೋಯ್ತು. ಬೆಳಗಿನ ವ್ಯೂ ಸಿಕ್ಕಿಲ್ಲಲ್ಲ ನಿಮಗೆ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಇನ್ ದ ಮಾರ್ನಿಂಗ್. ನಾನು ಮೇಲೆ ಹೋಗಿ ತೋರಿಸ್ತೀನಿ ರೀ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅವ್ರು ಬಂದರು ನೋಡಿ ಆ ಕಡೆಯಿಂದ ಎಲ್ಲ ಮುಗಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದಾರೆ. ಅಂದರೆ ರಿಸೆಪ್ಷನಿಂದ ಸ್ಟಾರ್ಟ್ ಆಗಿತ್ತು, ಅಲ್ಲಿಂದ ಹಿಂಗೆ ಕೆಳಗಡೆ ಹೋಗ್ತಾ ಇದ್ದಾರೆ ನೋಡಿ, ತೋರಿಸ್ತಾ ಇದ್ದಾರೆ. ಎಷ್ಟಾಗುತ್ತೆ ತುಂಬ ಕ್ಯಾಪ್ಚರ್ ಮಾಡಲ್ಲ, ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀವಿ. ಅಷ್ಟು ಕೋಲ್ಡ್ ಇಲ್ಲ, ಬಿಸಿಲು ಬಿದ್ದಿದೆ ನೋಡಿ. And where is the bamboo and where is the pistil tree? See the pistil tree? Same like this. Either only continue. Where it come Delhi. ಇವ ಅಲ್ಲಿ ಡಾಗಿ ಬಂತು, ಮಮ್ಮ ನಿನ್ನ ಬಿಟ್ಬಿಟ್ಟು ಈ ಕಡೆ ಬಂದ್ಬಿಟ್ಟೆ. ನಂಗೆ ನಗು ಬರ್ತಿದೆ. Jockey spider. What's called? Jockey. Yeah. That actually is a poisonous. Now it's small one. No. When new web. Okay. And now I explain about the coffee. You don't like coffee? Yes, okay. Yeah. Like coffee. Which coffee you like, sir? All coffee, all like. Sir? I don't like coffee. Okay. Any idea how many types of coffee is there? Arabica. Oh, very good. See. Brazilian. Sri Lanka. And I know. ಹೋಗಿ ಚುಚ್ಚಿ ಒಳಗಡೆಗೆ ಹೋಗಿ. ಪೆಪ್ಪರ್ ನೋಡಿ, ಈಗ ಪೆಪ್ಪರ್ ಅಮ್ಮ ಮನೇಲಿದೆಯಲ್ಲ. And please come. And any idea which plant? Pepper. Yeah, the pepper. And is the pepper actually? Is the color was how many colors come? The plant? Any idea? 3. Okay. Red, green, black. Or ವೈಟ್ ಪೆಪ್ಪರ್. very good. The white pepper is the costliest actually. Okay, out of plucking, you know see the bamboo, right? The bamboo. The step any. Then put the bamboo and cutting like easy. And cut the coffee. I say sorry. You cut the pepper. And taste the pepper. You want to taste the pepper? So, taste it. ಟೇಸ್ಟ್ ಮಾಡಿ. ನಾ ಮಾಡಲ್ಲ, ನೀ ಮಾಡಿ, ನಿಂಗೆ ಇಷ್ಟ ಅಲ್ಲ ಫೇವರೇಟ್. Second, you remove the beans. Example. You remove the beans. Everyone like elephants, right? Yeah. They actually Kerala. Okay. And any single elephant is a danger, right? No, single elephant is danger. Why single elephant is danger? Any idea? ಏನು ತೋರಿಸು, ಕೈ ಗ್ಲೌಸ್ ಎಲ್ಲ, ಹ್ಯಾಂಡ್ ಗ್ಲೌಸ್ ತೋರಿಸು. ಕಾಶ್ಮೀರಲ್ಲಿದೆಯಾ? ಹಾಂ, ಎಲ್ಲಿದ್ದೀರಾ? ಎಲ್ಲಿದೆಯಾ ತೋರಿಸು, ಗ್ಲೌಸ್ ಎಲ್ಲ ತೋರಿಸು. ಗ್ಲೌಸ್ ಅಂತೆ, ಸಾಕ್ಸ್ ಅಂತೆ. ಇಷ್ಟೊತ್ತಕ ನಡ್ಕೊಬಂದು ಆಗಿಲ್ಲ ಅವಳಿಗೆ, ಎತ್ಕೊ ಅಂತ ಹೇಳಿದ್ಲು. ಎಲ್ಲಿ ತೋರಿಸು, ನಿಂದು ಅಪ್ಪದೊಂದು ಫೋಟೋ ತೆಗೀನ. ನೋಡಿವಾ
ಹಾಂ ಹಾಂ This is one Japanese company. ಓ Because of the elephant crossing area, the trees are there. Because the children is there, I can't stop from here only today. Children are there, no, not to go allowed there. Breakfast time. Okay, thank you so much. ಥ್ಯಾಂಕ್ ಯು ಸೊ ಮಚ್. ಎಂತ ಇದೆ? ಹೋಗೋಣ. ಈಗ ಹೆಂಗಿತ್ತು ಟೂರ? ಪ್ಲಾಂಟೇಶನ್ ಟೂರ್ ಚೆನ್ನಾಗಿತ್ತು, ಫುಲ್ ಇನ್ಫಾರ್ಮೇಷನ್ ಸಿಕ್ತು. ನನಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಅದೇ ನನ್ನ ಹಸ್ಬೆಂಡ್ ಕೇಳ್ತಿದ್ದಾರೆ ಏನು ಹೇಳೇ ಇಲ್ಲವಲ್ಲ ಅಂತ. ನನಗೆ ಗೊತ್ತಿಲ್ಲ, ಹೇಳಕ್ಕೆ ನಾನೇನು ಹೇಳಿ. ನಮ್ಮ ಅಮ್ಮ ಇಲ್ಲ ಅಣ್ಣ ಇದ್ದರೆ, ನಮ್ಮ ಅಪ್ಪ ಇದ್ದರೆ ಹೇಳಿದ್ದಾರೆ. ಎತ್ಕೋತೀನಿ, ನಾನು ಎತ್ಕೋತೀನಿ. ಈಗ ಚೆನ್ನಾಗಿ ಟೂರ್ ಕೊಟ್ಟರು. ಅಲ್ಲಿ ಆನೆ ಇರೋದ್ರಿಂದ ಇಲ್ಲೇ ಸ್ಟಾಪ್ ಮಾಡ್ತಿದ್ದೀವಿ. ಈಗ ಹೋಗೋಣ. ಬ್ರೇಕ್ಫಾಸ್ಟ್ಗೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ಅಪ್ಪ ಮಗಳು ಏನೋ ಸ್ಟಂಟ್ ಮಾಡ್ತಾರಂತೆ, ಮಾಡಿ ನೋಡೋಣ. 1 2 ಅಷ್ಟೇ, 1 2 3 ಅಷ್ಟೇ. ಓಕೆ ಓಕೆ, ಹೋಗೋಣ ಬ್ರೇಕ್ಫಾಸ್ಟ್ ತಿನ್ನಕ್ಕೆ. ಇವಾ ಹಾಂ, ಸ್ವಿಮ್ಮಿಂಗ್ ಬೇಕಾ ಬ್ರೇಕ್ಫಾಸ್ಟ್ ಬೇಕಾ? ಹಾಂ ಹೇಳ. ಸೊ ಬೀರ ಕೊಡ್ತಿಲ್ಲ, ಎಷ್ಟು ಕಾಟ ಕೊಡ್ತಿರೋ ಅಂದರೆ ಹೋಗಾಡ್ ನಡಿ ಅಂತ ಸಾಕಾಗ್ಬಿಡ್ತು. ಹೋಗೋಣ ಈಗ. ನೋಡಿ ಮುಖ ಊದಿಸ್ಕೊಂಡು, ಏನಕ್ಕೆ ಮುಖ ಊದಿಸ್ಕೊಂಡಿದ್ಯಾ? ಹಾಂ ಹೋಗಲಿ, ಸ್ವಿಂಗ್ ಆಡು, ಸ್ವಿಂಗ್ ಆಡಿವಾ? ಆಡ್ತಿ? ಆಡೋದಿಲ್ಲ ಮತ್ತೇನು ಮಾಡ್ತೀಯಾ? ಹೋಗಲ್ಲ ಬೇಡ. ಆರಾಮಾಯ್ತು, ಖುಷಿ ಆಯ್ತಾ? ಒಟ್ಟಿನಲ್ಲಿ ರೂಮಲ್ಲಿ ಇರಬಾರ್ದು, ಒಳಗೆ ಆಚೆ ಕಡೆ ಬರಬೇಕು, ಎತ್ಕೋಬೇಕು. ಹಾಂ ಚಚ್ಚು ಹೋಗಿ ಸ್ವಿಂಗ್ ಮಾಡಿ ಬಾ, ನಾನೇ ಹೋಗೋಣ ಬಾ, ಬರಲಿ. ಹೋಗಿ ಜೋರಾಗಿ ತಳ್ಬಿಡೋಣ ಇವ. ನಾನು ಬರ್ತೀನಿ ಬಾ. ಏನಪ್ಪ ಕರೆದ್ರು ನೋಡು, ಹೋಗ. ಬೇಡಂತೆ, ಈಗ ಸ್ವಿಮ್ಮಿಂಗ್ ಪೂಲ್ ಕಡೆ ಅಂತ ಹಿಂಗೆ ಹೋಗ್ಬಿಟ್ಟು ಹೋಗ. ನೀನು ಕ್ಯಾಪ್ಚರ್ ಮಾಡ್ತೀನಿ. ಒಬ್ಳು ನೋಡಿಲ್ಲ ಹೆಂಗೆ ಸೈಡಿಗಿಂದ ಚಾಚು ನೋಡಿಲ್ಲ, ಸೈಡ್ ನೋಡಿಲ್ಲ. ಬಾ ಕರ್ಕೊಬರೋದು ಕಷ್ಟ. ಇವನ ನೋಡೆ ಎಲ್ಲರೂ ಕರ್ಕೊಬರಲ್ಲ. ಕಮ್ ಚೋಕೆ ಕಮ್. ಏನಕ್ಕೆ? ಓಕೆ ಬಾಯ್. ಬ್ರೇಕ್ಫಾಸ್ಟಿಗೆ ಬಂದ್ವಿ ಅಂತ ಹೇಳಿದ್ನಲ್ಲ, ಹಾಗೆ ಇಲ್ಲಿ ವ್ಯೂ ನೋಡೋಣ ಅಂದ್ಕೊಂಡ್ವಿ. ಫೋನಲ್ಲಿ ಕ್ಯಾಪ್ಚರ್ ಆಗ್ತಿದೆಯಾ ಇಲ್ಲ ಗೊತ್ತಿಲ್ಲ. ನಾನು ಪಾಯಿಂಟ್ 1 ಇಡ್ತೀನಿ, ಪಾಯಿಂಟ್ 6ಇಂದ. ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಅಬ್ಬಾ ನೋಡಲ್ಲಿ ಇವ ಎಷ್ಟು ಚೆನ್ನಾಗಿ. ಝೂಮ್ ಔಟ್ ಮಾಡಿದ್ರೆ ನೋಡಿ ಕಾಣಿಸ್ತಿದೆ, ಆದರೆ ಕ್ಲಿಯರ್ ಇರೋಲ್ಲ. ಝೂಮ್ ಇನ್ ಮಾಡಿದ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸೊ ಇದು 9 o'clock ವ್ಯೂ. ಪೋಲಿ ಬೆಟ್ಟ, ಪಾರ್ಕಿಪೈನ್ ರೆಸಾರ್ಟ್, ಪೋಲಿ ಬೆಟ್ಟದಿಂದ ಪಾರ್ಕಿಪೈನ್ ಕ್ಯಾಸಲ್. ಇವಾಗ ನಾನು ಹಾಕೊಬಂದಿನಿ ಎಲ್ಲ ಬ್ರೇಕ್ಫಾಸ್ಟ್. ನಾನು ಹೋಗಿ ಹಾಕೊಬರ್ಬೇಕು. ಹಾಂ ಸೊ ನಾನು ಹೋಗಿ ಹಾಕೊಬರ್ತೀನಿ. ಹಿಂಗೆ ಕಾಣಿಸುತ್ತೆ ನೋಡಿ ಡೈನಿಂಗ್ ಏರಿಯಾ. ನಾವು ನೆನ್ನೆ ಅಲ್ಲಿ ಕೂತಿದ್ವಿ ಲಂಚಿಗೆ. ಹಿಂಗೆ ವ್ಯೂ ಅದು. ಹೇಗಿದೆ ಪಾಪು? ನೈಸ್. ನಾನು ಹೋಗಿ ತೊಗೊಬರ್ಲಿ? ತೊಗೊ ನೀರು. ಸೊ ನಾನು ಎಲ್ಲ ತೊಗೊಬಂದೆ. ತುಂಬ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ. ಎಲ್ಲನೂ ಚೆನ್ನಾಗಿದೆ. ಇಟ್ಸ್ ನಥಿಂಗ್ ವಿಚ್ ಇಸ್ ನಾಟ್ ಗುಡ್ ಅನ್ಸೆ. ಸೊ ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲನೂ ಟೇಸ್ಟ್ ಮಾಡಿದ್ದೀನಿ. ಚಿಕನ್ ಪಾಪ್ಕಾರ್ನ್, ಬೆಳಗ್ಗೆ ಬ್ರೇಕ್ಫಾಸ್ಟ್ ಚಿಕನ್ ಪಾಪ್ಕಾರ್ನ್ ಬರುತ್ತೆ. ನೈಸ್, ವೆರಿ ನೈಸ್. ಚೆನ್ನಾಗಿದೆಲ್ಲ ಬ್ರೇಕ್ಫಾಸ್ಟ್. ಫೈನಲಿ ನಾವು ರೆಸಾರ್ಟ್ ಬಿಡ್ತಿದ್ದೀವಿ. ಈಗ ಆಲ್ಮೋಸ್ಟ್ 11 o'clock ಚೆಕ್ಔಟ್ ಇತ್ತು. ಸೊ 11:40ಗೆ ಬಿಡ್ತಿದ್ದೀವಿ. ಸೊ ಈಗ ನೋಡಿ 11:40ಗೆ ಹೇಗೆ ಕಾಣಿಸ್ತಿದೆ ಅಂತ. ಮಿಸ್ಟ್ ನೀವು ನೋಡ್ಬೋದು, ಫುಲ್ ಕವರ್ದು. ಆ ಕಡೆ ಏನೋ ಮಳೆ ಬರ್ತಿದೆಯೋ ಗೊತ್ತಿಲ್ಲ, ಈ ಕಡೆ ಮಾತ್ರ ತುಂಬ ಲೈಟ್, ವೆರಿ ಲೈಟ್ ಡ್ರಿಸ್ಲಿಂಗ್ ಆಗ್ತಿದೆ. ಸೊ ಈಗ ಮೈಸೂರು ಕಡೆಯಿಂದ ಬೆಂಗಳೂರಿಗೆ ಹೋಗೋಣ ಅಂತ ಇದ್ದೀವಿ. ಸೊ ದಿಸ್ ಇಸ್ ಆರ್ ಅಟೈರ್. ನನ್ನ ಮಗಳಿಗೆ ನೋಡಿ ಹೀಗೆ ರೆಡಿ ಮಾಡಿಸಿದೆ ನಾನು. ಅಮ್ಮ ತೋರಿಸಿ ನಿನ್ನ ಡ್ರೆಸ್ಸು. ಹೇಳು
ಸೊ ಈಗ ಬಿಡ್ತಿದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಪ್ರೈಸ್ ನೀವು ಕೇಳಿದ್ರೆ ನಾನು ವಿಡಿಯೋದಲ್ಲಿ ಮಾತಾಡ್ತಾ ನೆಕ್ಸ್ಟ್ ಹೇಳ್ತೀನಿ. ಕೀಪ್ ಫಾಲೋಯಿಂಗ್ my videos for more updates, and thank you for watching and showing all the love. Thank you so much. Bye. Yes, porcupine. Nice. You enjoy it? See there. Say hello. Zoom karo. हाँ जूम किया पूरा. Thank you. ನೋಡಿ ಬಾ ಎಷ್ಟು ಸ್ಟೀಪ್ ಇದೆ. ನಮ್ಮ ರೂಮ್ ಇಲ್ಲೇ ಇತ್ತಲ್ಲ ಲೆಫ್ಟಲ್ಲಿ. ಓ ಮಳೆ ಈಗ ಸ್ಟಾರ್ಟ್ ಆಗಿದೆ. ಎಲ್ಲಿ ನಮ್ಮ ರೂಮು? ಇಲ್ಲೇ ಇಲ್ಲ. ಓಕೆ ಬಾಯ್ ಬಾಯ್ ಪೋರ್ಕ್ಯುಪೈನ್. ಹೇಳು ಬಾಯ್ ಬಾಯ್ ಪೋರ್ಕ್ಯುಪೈನ್ ಹೇಳು. ಕೋಕ್ ತೊಂಡೆ ಫೈನಲಿ ಡ್ರೈವರ್ ನಮಗೆ ಕರೆಕ್ಟಾಗಿ ಕರ್ಕೊಂಡ್ಬಂದ್ರು. ಥ್ಯಾಂಕ್ಸ್ ಡ್ರೈವರ್. ಅಫಿಷಿಯಲ್ ಡ್ರೈವರ್ ಅಲ್ಲ ಮಮ್ಮ? ವಾವ್. ಸೊ ಹಾಗೆ ಇಲ್ಲೊಂದು ಸಿರಿಯಾ ಮಲಬಾರ್ ಚರ್ಚ್ ಅಂತ ಇತ್ತು, ನೋಡೋಣ ಅಂತ ಹಾಗೆ ಬಂದ್ವಿ. ಸಿಕ್ಕಾಬಟ್ಟೆ ರೋಡ್ ಭಯಂಕರವಾಗಿತ್ತು, ಸ್ವಲ್ಪ ಭಯ ಥರ ಇತ್ತು. ಹೋಗ್ಬೇಕಾದ್ರೆ ತೋರಿಸ್ತೀನಿ, ನಾನು ಇದು ಮಾಡೋಕ್ಕಾಗಿಲ್ಲ. ಹೋಗೋಣ ಚರ್ಚಿಗೆ ಹೊಡ್ ಬರೋಣ. ಸೊ ಇದು ನೋಡಿ ಸಿರಿಯಾ ಮಲಬಾರ್ ಚರ್ಚ್. ವಾವ್, ತುಂಬ ಮೇಲಿದೆ. ನಮ್ಮದೇ ಮೇಲೆ ಅಂತಿದ್ವಿ ರೆಸಾರ್ಟ್, ಅದಕ್ಕಿಂತ ಮೇಲಿದೆ. ರೆಸಾರ್ಟ್ಗಿಂತ ಮೇಲಿದೆಯಲ್ಲ ವಿವಿ ಇದು? ಹೌದಾ? ಹಾಂ ಹಾಂ, ನಮ್ಗೆ ಅಲ್ಲಿಂದ ಕಾಣಿಸ್ಲಿಲ್ಲ ನಮ್ಮ ರೆಸಾರ್ಟಿಂದ, ಆದರೆ ಮೇಲೋಗಿ ನಿಂತು. ಹೌದಾ? ಹಾಂ ಕರೆಕ್ಟ್. ಹಾಂ ಹಾಂ ಹೌದು, ಅಲ್ಲಲ್ಲ ಕರೆಕ್ಟ್ ಇದೆ. ಹಾಂ ಹೌದು, ಅಲ್ಲಿದ್ವಿ ನಾವು. ಕರೆಕ್ಟ್, ಅಲ್ಲಿಂದ ನನಗೆ ತೋರಿಸಿದ್ರು ವಿವಿ ಚರ್ಚ್ ಅದು ನೋಡುವಂತ. ಇದು ಕಾಣಿಸ್ತು ಆ್ಯಕ್ಚುಲಿ, ಇದ್ರ ಥರ ಇದೆಯಲ್ಲ, ಆರ್ಕ್ ಥರ ಇದೆಯಲ್ಲ, ಅಲ್ಲಿ ಕಾಣಿಸ್ತು. ಹೋಗೋಣ ಮೇಲಕ್ಕೆ. ಏನೋ ಬಂದಿದ್ದೀವಲ್ಲ, ಸುಮ್ಮನೆ ಹೋಗಿ ಬರೋಣ ಅಂತ ಅಷ್ಟೇ. ಹಾಂ ಓಕೆ. ಇಲ್ಲೂ ಕಾರ್ ಬರ್ತಿತ್ತೇನೋ ವಿವಿ? ಇಲ್ಲೂ ಕಾರ್ ಬರ್ತಿತ್ತೇನೋ? ಹೌದು, ತರ್ಬೋದಿತ್ತು ನೋಡು. ಹಾಂ ನೋಡಿ, ಕಾರ್ ಬರ್ತಿತ್ತು, ಅಲ್ಲ ಸ್ಲೋಪು ಇದೆ, ಕಾರ್ ಬರ್ತಿತ್ತು, ತರ್ಬೋದು. ವಾವ್, ಫುಲ್ ಡೀಪ್ ಇದೆ. ಈಗ ನಂಗೆ ಸಕಲೇಶ್ಪುರದ ಫೀಲ್ ಆಗ್ತದೆ. ಕ್ಲೋಸ್ ಇದೆ. ಚರ್ಚ್ ಓಪನ್ ಇರುತ್ತಲ್ಲ ಯೂಶಲಿ. ಹಾಂ ಡ್ಯಾಡ, ನೀನು ಸೂಪರ್. ವಿಡಿಯೋ ಸುಮ್ಮನೆ ಟಪ್ಪ ಇಳಿಲಿ, ಹಿಂಗಿದೇನು. ಓ ಇಲ್ಲಿ ಓಪನ್ ಐತಲ್ಲ, ಇಲ್ಲೇ ಐತೆ. ನಂಗೆ ಈಗ ಸಕಲೇಶ್ಪುರ ಅನ್ನಿಸ್ತಿಲ್ಲ ನೋಡಿದಾಗ. ಚಿಕ್ಕ ರೋಡ್. ಕೂರ್ಗ್ ಸ್ವಲ್ಪ ರೋಡೆಲ್ಲ ಇಂಪ್ರೂವ್ ಮಾಡಾರಲ್ಲ ವಿವಿ? ಸಕಲೇಶ್ಪುರದ ರೋಡ್ ಇನ್ನೂ ಇಂಪ್ರೂವ್ ಆಗಬೇಕು. ಅವರೆಲ್ಲ ಕೂರ್ಗ್ ಕ್ಲಿಫ್ಗೆ ಹೋಗೋರು ಅನ್ಸುತ್ತೆ. ಇಲ್ಲಿ ಇನ್ನೊಂದು ರೆಸಾರ್ಟ್ ಇದೆ ಕೂರ್ಗ್ ಕ್ಲಿಫ್, ಅದು ಚೆನ್ನಾಗಿದೆ. ಹಾಂ ಹೋಗಿ. ಸೊ ಈಗ ನಾವು ಎಕ್ಸಿಟ್ ಆಗ್ತೀವಿ. ಮ್ಯಾಪ್ಸ್ ಹಾಕೊಂಡಿದ್ದೀರಲ್ಲ? ನಾವು ಇಲ್ಲಿಂದ ಎಲ್ಲಿ ಹೋಗ್ತಿದ್ದೀವಿ? ಬುದ್ಧಿಸ್ಟ್ ಏನೋ ಈ ಟೆಂಪಲ್ ಇದೆ ಅಲ್ಲ, ಅಲ್ಲಿ ಹೋಗೋಣ. ಅದಕ್ಕಿಂತ ಮುಂಚೆ ಸೊ ಈಗ ನಾವು ಇದು ಯಾವುದಿದ್ದು ನಾವು ಪಾರ್ಕ್ಯುಪೈನ್ ರೆಸಾರ್ಟಲ್ಲಿ ಇದ್ವಲ್ಲ, ಅದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ, ಸೊ ನಿಮ್ಗೆ ಇಷ್ಟ ತನಕ ನೋಡಿದ್ರೆ ಇಷ್ಟ ಆಗಿದ್ರೆ, ಇನ್ನು ಗೂಗಲ್ ಮ್ಯಾಪ್ಸಲ್ಲಿ ರಿವ್ಯೂಸಲ್ಲಿ ಸಿಕ್ಕಾಪಟ್ಟೆ ಫೋಟೋಸ್ ಚೆನ್ನಾಗಿ ಹಾಕಿದ್ದಾರೆ. ಸೊ ಅಲ್ಲೂ ಹೋಗಿ ನೋಡಿ. ಸೊ ನಾವು ಪೇ ಮಾಡಿದ್ದು 1 day ಬ್ರೇಕ್ಫಾಸ್ಟ್ ವಿತ್ ಡಿನ್ನರ್ ವಿತ್ ಹೈ ಟೀ 8,000 rupees. ಸೊ ನಮಗೆ ವರ್ತ್ ಅನ್ನಿಸ್ತು. ಆ್ಯಂಬಿಯನ್ಸ್ ಆಗಲಿ, ಆ ವ್ಯೂ ಇರೋದು,
ಲಂಚ್ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು. ಡಿನ್ನರ್ ಮಾತ್ರ ಎಕ್ಸ್ಟ್ರೀಮ್ಲಿ ಚೆನ್ನಾಗಿತ್ತು. ಸೊ ಅದಕ್ಕೆಲ್ಲ ನೋಡಿದ್ರೆ ಪ್ರೈಸ್ ವರ್ತಿದೆ 8,000 ಒನ್ ಡೇಗೆ. ಸೊ ನಿಮಗೆ ಆಕ್ಸೆಸ್ ಇರ್ಬೋದು, ನೀವು ಎಲ್ಲಾದರೂ ಹೋಗ್ಬೋದು, ಇಡೀ ಕ್ಯಾಂಪಸ್ ಎಲ್ಲಾದರೂ ನೋಡ್ಬೋದು, ಏನಕ್ಕೂ ಸರ್ವ್ ಮಾಡಲ್ಲ. ಮತ್ತು ಸಪೋರ್ಟ್ ಸ್ಟಾಫು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಮ್ಗೆ ವರ್ತ್ ಅನ್ನಿಸ್ತಲ್ಲ. ಡು ಯು ಹ್ಯಾವ್ ಎನಿ ರಿವ್ಯೂಸ್, ಎನಿ ಫೀಡ್ಬ್ಯಾಕ್ ಫಾರ್ ಇಂಪ್ರೂವ್ಮೆಂಟ್, ಇಲ್ಲ ಇನ್ನೂ ಚೆನ್ನಾಗಿರ್ಬೋದು ಅಂತ ಏನಾದ್ರು ಅನ್ನಿಸ್ತಾ? money that we paid, it is worth. ಹೌದು, ನಮ್ಮಿಬ್ರಿಗೂ ಹಾಗೆ ಅನ್ನಿಸ್ತು. ಒಂದಂದ್ರೆ ಮಕ್ಳಿಗೆ ಇನ್ನೂ ಸ್ವಲ್ಪ ಆಟ ಆಡೋಕೆ ಇರಬೇಕಿತ್ತು ಅನಿಸ್ತು. ಬರೀ ಅಲ್ಲಿ ಟ್ಯಾಂಪೂಲ್ ಮತ್ತು ಸ್ವಿಂಗ್ ಇತ್ತು. ಸೊ ಇನ್ನೂ ಸ್ವಲ್ಪ ಮಕ್ಕಳಿಗೆ ಸ್ಲೈಡ್ ಎಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಬೇರೆ ಏನಿಲ್ಲ, ದೊಡ್ಡವ್ರಿಗೆ ಎಲ್ಲ ಓಕೆ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. 8,000 ರುಪೀಸ್ಗೆ ವರ್ತಿತ್ತು. ಆ್ಯಂಡ್ ನಾವಿದ್ದು ಮೌಂಟೇನ್ ವ್ಯೂ ಫಸ್ಟ್ ಫ್ಲೋರಲ್ಲಿ. ಇನ್ನೂ ಸ್ವಲ್ಪ ಆಕ್ಟಿವಿಟೀಸ್ ಆ್ಯಡ್ ಮಾಡಬೇಕು. ಏನಾದರೂ ಫನ್ ಆಕ್ಟಿವಿಟೀಸ್ ಆ್ಯಡ್ ಮಾಡಬೇಕು. ಸೊ ನಾವಿದ್ದು ಮೌಂಟೇನ್ ವ್ಯೂ ಫಸ್ಟ್ ಫ್ಲೋರ್. ಅದೇ ಸೆಕೆಂಡ್ ಫ್ಲೋರ್ ಅಂದರೆ 8,500 ಅಂತ ಹೇಳಿದ್ರು. 9,000 ಏನಪ್ಪ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಹೇಳಿದ್ದೀನಿ. ಹೇಳಿಲ್ಲ ಅಂದ್ಕೊಂಡು ನನ್ನ ಮಗಳು ನೆನಪಿಸ್ತಿದ್ದಾಳೆ. ಸೊ ಅದು ಆಗಿತ್ತು, ಚೆನ್ನಾಗಿತ್ತು ತುಂಬ. ಸೊ ಒನ್ ಡೇ ನಮಗೆ ರಿಲ್ಯಾಕ್ಸ್ ಆಯ್ತು, ಮೈಂಡ್ ಆರಾಮಾಗಿದ್ವಿ. ನಾವು ಆ್ಯಕ್ಚುಲಿ ಲಂಚು ಅಲ್ಲೇ ತಿಂದ್ವಿ. ಲಂಚು ನಾನು ವಿಡಿಯೋ ಮಾಡಿದ್ದೀನಲ್ಲ, ಅದು ಚೆನ್ನಾಗಿತ್ತು. ಆದರೆ ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಪ್ಯಾಕೇಜ್, ಬಟ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ವಾಸ್ ಪಾರ್ಟ್ ಆಫ್ ದ ಪ್ಯಾಕೇಜ್. ನಿಮಗೆ ಡಿನ್ನರ್ ಬೇಡ ಅಂತ ಹೇಳಿದ್ರೆ ಅದು ಸಪ್ರೇಟ್ ಇರಬಹುದು, ಬಟ್ ಇಟ್ಸ್ ಪಾರ್ಟ್ ಆಫ್ ದ ಪ್ಯಾಕೇಜ್. ತುಂಬ ಚೆನ್ನಾಗಿತ್ತು, ನಮಗಂತೂ ಸ್ಯಾಟಿಸ್ಫೈ ಆಯಿತು. ನಾವು ಸ್ಟಾರ್ಟಿಂಗ್ ಅಂದ್ಕೊಂಡ್ವಿ ಏನಿದು 8,000 ಕೊಡ್ತಿದ್ದೀವಿ, ಬರ್ತಾ ಇಲ್ವಾ, ಮತ್ತು ನಾವು ಫಸ್ಟ್ ಟೈಮ್ ಅಲ್ವಾ ಈ ಥರ ನಾವು ಇದ್ರೆ ಹೋಗಿರೋದು, ವರ್ತ್ ಇರುತ್ತಾ ಇಲ್ವಾ ಅಂತ ಅಂದ್ಕೊಂಡ್ವಿ. ಬಟ್ ವರ್ತ್ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ಸೊ ಯಾರಾದರೂ ಇದ್ದರೆ ಪ್ಲೀಸ್ ಬನ್ನಿ. ನಿಮಗೆ ಆ ರೋಡು ಅಷ್ಟೇ ಸಿಕ್ಕಾಪಟ್ಟೆ ಭಯ ಏನಾಗಲ್ಲ ನೀವು ಡ್ರೈವ್ ಮಾಡೋಕ್ಕೆ. ತುಂಬ ಸ್ಟೀಪ್ ಏನಿಲ್ಲ, ರೋಡು ಅಷ್ಟೇ ತುಂಬ ಚೆನ್ನಾಗಿದೆ. ಯಾಕಂದರೆ ಸಕಲೇಶ್ಪುರದಲ್ಲಿ ರೋಡ್ ನಾವಂತ ನಮ್ಮ ಅಣ್ಣಂದು ವಿಡಿಯೋದಲ್ಲಿ ನೀವು ನೋಡಿದ್ರೆ, ಯಾವುದಾದ್ರು ರೆಸಾರ್ಟ್ ಹೋಗಿ ಯಾವುದೋ ಒಂದು ರೆಸಾರ್ಟ್ಗೆ ಹೋಗಿದ್ವಿ. ಅಲ್ಲಿ ಏನಿದು ಒಂದು ಹೈಕ್ ವಿಸ್ಲಿಂಗ್ ಕ್ಯಾಂಪ್ಸ್, ಕರೆಕ್ಟ್, ವಿಸ್ಲಿಂಗ್ ಕ್ಯಾಂಪ್ಸ್ ರೂಟ್ ನೋಡಿದ್ರೆ ನೀವು ಏನಂತೀರೋ ಅದ್ರ ಮುಂದ್ಗಡೆ ಇದು 10% ಇಲ್ಲ. ಆ ರೂಟ್ ನಾವು ಹೋಗಿದ್ದಾಗಲಿ ರೋಡ್ ತುಂಬ ಚಿಕ್ಕದು. ಆಮೇಲೆ ಅಲ್ಲಿ ನಾವು ಟ್ರೆಕ್ಕಿಂಗ್ ಹೋಗಿದ್ದಾಗಲಿ ಬೆಟ್ಟಕ್ಕೆ, ಓ ಮೈ ಗಾಡ್, ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿತ್ತು. ಏನೂ ಇತ್ತಲ್ಲ ಅಲ್ಲಿ, ಸ್ಟ್ರೀಮ್ ಆಫ್ ವಾಟರ್. ಓಕೆ ಓಕೆ. ಸೊ ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿತ್ತು. ಆದರೆ ನನಗೆ ಸ್ವಲ್ಪ ಅಡ್ವೆಂಚರ್ ಅಂದರೆ ಸ್ವಲ್ಪ ಭಯನೇ, ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದನ್ನು ನೀವು ಟ್ರೈ ಮಾಡಬೇಕು. ಅದು ಕ್ಯಾಂಪ್ ತುಂಬ ಚೆನ್ನಾಗಿತ್ತು, ತುಂಬ ಡಾರ್ಕ್ ಸ್ಪಾಟ್, ತುಂಬ ಚೆನ್ನಾಗಿತ್ತು. ಆದರೆ ಇದು ಹೆಂಗಂದರೆ ರಿಲ್ಯಾಕ್ಸ್ಡ್, ತುಂಬ ರಿಲ್ಯಾಕ್ಸ್. ನಿಮಗೆ ಅಷ್ಟು ಅಡ್ವೆಂಚರ್ ಮಾಡೋಕ್ಕೆ ಇಷ್ಟ ಇಲ್ಲ, ಆರಾಮಾಗಿರಬೇಕು, ಭಯ ಪಡಬಾರ್ದು. ಅಂದರೆ ಏನಂದರೆ ಏನು ಕತ್ಲೆಲ್ಲೂ ನಿಮಗೆ ಭಯ ಆಗಲ್ಲ. ನಾನು ತೋರಿಸಿದ್ಮೇಲೆ ಎಷ್ಟು ಕತ್ಲೆ ಇತ್ತು ಅಂತ, ಆದರೂ ನಿಮಗೆ ಭಯ ಆಗಲ್ಲ, ಅಷ್ಟು ನಿಮಗೆ ಆರಾಮ್ ಅನಿಸುತ್ತೆ. ಸೊ ಡೂ ವಿಸಿಟ್. ನೀವು ಕೂರ್ಗಿಗೆ ಬರೋದ್ರೆ ಇಲ್ಲಿ ಬಂದು 1 ಡೇ ಇಲ್ಲ 2 ಡೇಸ್. 2 ಡೇಸ್ ಏನು ಅವಶ್ಯಕತೆ ಇಲ್ಲ ಅನ್ನಿಸ್ತಲ್ಲ ಬೇಬಿ, 1 ಡೇ ಕರೆಕ್ಟ್ ಇದೆ ಅಂತ ಅನ್ನಿಸ್ತೀನಿ. 1 ಡೇ ಇಸ್ ಎನಫ್ ಆ್ಯಕ್ಚುಲಿ. ಸೊ ಮಕ್ಳಿಗೆ ಕರ್ಕೊಂಡ್ಬರ್ಬೋದು. ಹೌದು. ಸೊ ನಾವು 1 PM ಚೆಕ್-ಇನ್, 11 PM ಚೆಕ್ಔಟ್ ಇತ್ತು. ಆದರೆ ನಾವು ಬಂದಿದ್ದು 2 o'clock 2:15 ಆಗಿತ್ತು. ಆ್ಯಂಡ್ ಚೆಕ್ಔಟ್ ನಾವು 11:30 12 ಆಲ್ಮೋಸ್ಟ್ ಆಗಿತ್ತು. ಅವಾಗ ಚೆಕ್ಔಟ್ ಮಾಡಿದ್ವಿ. ಸೊ ಇವನ ನಿನ್ನಂಥ ಕಿಡ್ಸಿಗೆ ಏನಂತೀಯ, ಬರೋಕ್ಕೆ ಹೇಳ್ತಿ, ಬೇಡ ಅಂತಿ? ಬೇಡ ಅಂತಿ? ಯಾಕೆ? ನೀ ಎಂಜಾಯ್ ಮಾಡಿಲ್ಲ? ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡೋದು ಅವಳು ಅಂತೂ. ಸೊ ಪೂಲಲ್ಲೂ ಹೋದ್ಲು, ಅದೆಲ್ಲ ವಿಡಿಯೋ ಫುಲ್ ವಾಚ್ ಮಾಡಿ ನಾನು ರೀಲ್ಸ್ ಶಾರ್ಟ್ಸ್ ಟ್ರೈ ಮಾಡ್ತೀನಿ ಹಾಕೋಕ್ಕೆ. ಸೊ ನಾನು ಬ್ಯುಸಿ ಶೆಡ್ಯೂಲಲ್ಲಿ ಸ್ವಲ್ಪ ಎಡಿಟ್ ಮಾಡೋಕ್ಕೆ. ಸೊ ಈಗ ಇಲ್ಲಿಂದ ದುಬಾರೆ ಮತ್ತು ಇನ್ನೊಂದು ಸ್ಪಾಟ್, ಅದೇ ಬುದ್ಧಿಸ್ಟ್ ಮಾಂಟೆಸರಿ ಏನೋ ಅಂತ, ನಾನು ಸಾರಿ, ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಹೇಗೋ ಇಲ್ಲಿ ತನಕ ಬಂದಿದ್ದೀವಲ್ಲ ಅಷ್ಟಕ್ಕೆ ಹೋಗೋಣ. ನಮ್ಮ ಪ್ಲೇಸಸ್ ಯಾವುದೂ ವಿಸಿಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಬರೀ ರೆಸಾರ್ಟ್ಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು. ಸೊ ಬಿಕಾಸ್ ಇಲ್ಲಿ ಬಂದಿದ್ದೀವಿ, ಮತ್ತು ಆನ್ ದ ವೇ ಮೈಸೂರಿಗೆ ಹೋಗ್ಬಿಟ್ಟು ಪಯಣ ಅಂತ ಕಾರ್ ಮ್ಯೂಸಿಯಂ ಇದೆಯಲ್ಲ ಅದಕ್ಕೊಂದು ಹೋಗೋಣ ಅಂತ. ನಾವಿಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆಗಿರೋದ್ರಿಂದ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲ ಅಂದ್ರೂ ಅದನ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದ್ರದ್ದು ವಿಡಿಯೋಸ್ ಆಗಲಿ ರಿವ್ಯೂಸ್ ಆಗಲಿ ನೋಡಿದ್ದೀನಿ. ಅಲ್ಲಿ ಒಂದು ಹೋಗಬೇಕು ಅಂತ ಇದೆ, ಆದರೆ ಹೋಗ್ತೀವಿ. ಮತ್ತು ಲಂಚ್ ಅಂತೂ ಏನೂ ಬೇಡ ಆ್ಯಕ್ಚುಲಿ, ನನ್ನ ಹೊಟ್ಟೆ ಫುಲ್ ಆಗಿದೆ. ಇವಿನ ಅಂತ ಹೇಳ್ತಿದ್ರು, ಇವನಾಗೆ ಏನಾದ್ರು ಬೇಕಾದ್ರೆ ಕೊಡಿಸಿ. ಅವಳು ಚೆನ್ನಾಗಿ ತಿಂದು, ಡಿನ್ನರ್ ಅಷ್ಟು ತುಂಬ ಚೆನ್ನಾಗಿದ್ರು, ತಿಂದಿರಲಿಲ್ಲ ಅವಳು. ಲಂಚ್ ಸ್ವಲ್ಪ ಬ್ರೇಕ್ಫಾಸ್ಟ್ ಚೆನ್ನಾಗಿ ತಿಂದು, ನಾವು ಚೆನ್ನಾಗಿ ತಿಂದ್ವಿ. ಸೊ ನಮಗೆ ಲಂಚ್ ಬೇಡ, ನೋಡೋಣ ಅಂತ ಏನೇನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಂತ. ಥ್ಯಾಂಕ್ ಯು. ಸೊ ಈಗ ಒಂದು ರೀಚ್ ಆದ್ವಿ ನೋಡಿ. ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು, 2:30 ಆಗಿರ್ಬೇಕು ಟೈಮ್. ಮಾನೆಸ್ಟ್ರಿ ರೀಚ್ ಆದ್ವಿ, ಬುದ್ಧಿಸ್ಟ್ ಮಾನೆಸ್ಟ್ರಿಗೆ. ವಿವಿ ಮತ್ತು ಇವನ ಹೋಗ್ತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ಬರ್ತಿರೋದಿಲ್ಲಿಗೆ, ನೋಡೋಣ ಹೇಗಿದೆ ಅಂತ. ನಮಗೂ ಏನು ಎತ್ತ ಅಂತ ಏನೂ ಗೊತ್ತಿಲ್ಲ, ಟ್ರೈ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ಎಲ್ಲಿದೆ ಎಂಟ್ರೆನ್ಸ್ ನೋಡೋಣ. ಇಲ್ಲೇನಾದ್ರು ಪರ್ಚೇಸ್ ಮಾಡಿದ್ರೆ ಡ್ರೀಮ್ ಕ್ಯಾಚರ್ ಆ ಥರ ಏನಾದ್ರು ಇದೆ. ಫುಲ್ ಶಾಪ್ಸ್ ಇದೆ ಸುತ್ತ. ನೈಸ್. ಪಾರ್ಕಿಂಗ್ ತುಂಬ ಸಿಕ್ಕಾಬಿಟ್ಟೆ ರಶ್ ಇದೆ. ಇಲ್ಲೇ ಒಂದೇ ಕಡೆ ನಾವು ಇಷ್ಟು ರಶ್ ನೋಡಿದ್ದೆ, ಎಲ್ಲೂ ರಶ್ ಇರಲಿಲ್ಲ. ಒಂದೇ ಕಡೆ ಇಲ್ಲಿ ಸಿಗೋದು ನಿಮ್ಗೆ ಹೊರಗೆ ಸಿಗಂಗಿಲ್ಲ. ಸ್ಪೆಷಲ್ ಮಾರ್ಕೆಟ್ ಇದೆ, ಎಲ್ಲ ಇಂಪೋರ್ಟ್ ಆಗ್ತಾವಿಲ್ಲ. ಓಕೆ ಓಕೆ ಓಕೆ.
ಇವನ ನೋಡಿ ಎಷ್ಟಲ್ಲೆಲ್ಲ ಹೋಗ್ಬಿಡಿದೆ. ಲಿಂಕ್ ಸ್ಟೋರ್, ನಮ್ಮ ಲಿಂಕ್ ಸ್ಟೋರ್ ಅವ್ರ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ, ಅದನ್ನ ಕನ್ನಡದಲ್ಲಿ. ಓಕೆ, ಎಂಟ್ರಾಗೋಣ ಬನ್ನಿ. ಸೊ ಇದೇನಾ ಟೆಂಪಲ್? ಅದು ಬುದ್ಧಿಸ್ಟ್ ಮಾನೆಸ್ಟ್ರಿ. ಅವ್ರು ಯಾರು ಯಾರು ನಂಗೆ ಅವ್ರು ಯಾರಂತ ಗೊತ್ತಿಲ್ಲ. ಪೀನಾರ್ ರಿಂಪಾಂಚೆ, ಹಿಸ್ ಹೋಲಿನೆಸ್. ಈ ಕಡೆ ಬರ್ದರು ಹಿಸ್ ಹೋಲಿನೆಸ್ ಅಂದರೆ ಪೀನಾರ್ ರಿಂಪಾಂಚೆ. ಸೊ ನಾನು ಅವ್ರನ್ನ ದಲಾಲಮ್ಮ ಅಂದೆ, ಮೇಬಿ ಗೊತ್ತಿಲ್ಲ ಅಂತೆ, ನನಗೂ ಗೊತ್ತಿಲ್ಲ. ಏನಿದೆ ಇದರಲ್ಲಿ ನೋಡೋಣ. ಹೌದು, ಫುಲ್ ನೆಂದೋಗಿದೆ ನೋಡಿ. ಈಗ ಮಳೆ ಬಂದು ಹೋಗಿದೆ ಮೇಬಿ, ಈಗ ಮಳೆ ಬಂದು ಹೋಗಿದೆ ಅಲ್ಲ. ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅನ್ಸುತ್ತೆ ಇಲ್ಲೂ ಅಲ್ಲ, ಇಲ್ಲ ಮಳೇಲಿ ಸಿಕ್ಕಾಕೋಬೇಕಿತ್ತು. ದೊಡ್ಡದಿದೆ. ಸೊ ಇದೇ ಅನ್ಸುತ್ತೆ ಮೇನ್ ಎಂಟ್ರೆನ್ಸ್. ನಮ್ಮ ಅಣ್ಣ ಅಲ್ಲೇ ಫೋಟೋ ತಗೊಂಡಿದ್ದ. ಕರೆಕ್ಟ್, ಆ ಬೀಡ್ಸ್ ಥರ ಕಾಣಿಸ್ತಿದೆ. ನಂಗೆ ಗೊತ್ತಿಲ್ಲ ನೀವು ವಿಡಿಯೋದಲ್ಲಿ ಕಾಣಿಸ್ತಿದೆಯಾ ಇಲ್ಲ ಅಂತ. ಫುಲ್ ನಾಯ್ಸ್ ಇದೆ. ಸೊ ಇದೆ ಅನ್ಸುತ್ತೆ. ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಅಲ್ಲಿ ಬಂದ್ವಿ. ಅಲ್ಲಿ ಆ್ಯಕ್ಚುಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ, ಚಪ್ಪಲ್ ಇಡಬೇಕು. 3 rupees ಪರ್ ಚಪ್ಪಲ್ ಅಂತೆ ಒಳಗಡೆ ಹೋಗೋಕ್ಕೆ. ಅದಾದಮೇಲೆ ಹಂಗೆ ಎಂಟ್ರ್ ಕೊಡಬೇಕು. ಹಾಗೆ ನಾನು ಈ ಕಡೆ ಬಂದೆ. ಇವರೆಲ್ಲ ಇಲ್ಲಿ ಮಾಂಗ್ಸ್ ಎಲ್ಲ ಇಲ್ಲ ಎಂಟ್ರ್ ಆಗ್ತಿದ್ದಾರೆ, ಎಕ್ಸಿಟ್ ಆಗ್ತಿದ್ದಾರೆ. ಸೊ ನೋಡಿ, ಆಮೇಲೆ ಇಲ್ಲೊಂದು ಚಿಕ್ಕ ಗಾರ್ಡನ್ ಇದೆ ಮತ್ತು ವಾಶ್ರೂಮ್ಗೆ ಅಷ್ಟೇ ದೂರ ಹೋಗಬೇಕಾಗುತ್ತೆ. ಸೊ ಆ ಕಡೆ ವಾಶ್ರೂಮ್ ಇದೆ, ಇಲ್ಲೊಂದು ಚಿಕ್ಕ ಗಾರ್ಡನ್ ಇದೆ. ಯು ಆರ್ ಆಲ್ಸೋ ವೇರಿಂಗ್ ಗ್ರೀನ್. ಗಾರ್ಡನ್ ಇಸ್ ಆಲ್ಸೋ ಗ್ರೀನ್. ನೋಡಿ ಸ್ವಲ್ಪ. ಓಕೆ, ಚಿಕ್ಕ ಗಾರ್ಡನ್. ಒಳಗಡೆ ಏನಿದೆ ಅಂತ ನೋಡೋಣ. ಅವ್ರ ಕೆಲಸ ಮುಗೀತು ಅನ್ಸುತ್ತೆ, ಅವ್ರು ಹೋಗ್ತಾ ಇದ್ದಾರೆ. ಫೋಕಸ್ ಎಷ್ಟಿದೆ ಅವ್ರಿಗೆ, ಅವ್ರ ಕೆಲಸ ಅಷ್ಟೇ. ಬಾಯ್ ವಾ. ಹಾಂ, ಓಕೆ. ಹಾಂ, ಓಕೆ. ಸೊ ನೋಡಿದ್ರಲ್ಲ ಎಷ್ಟು ಕ್ರೌಡ್ ಇದೆ ಅಂತ. ನೋಡಿಸ್ತೀನಿ ಬನ್ನಿ ಏನಿದೆ ಒಳಗಡೆ ಅಂತ. ಅಲ್ಲೇ ಏನಿದು, ಏನೋ ಅವ್ರು ಓದ್ತಾರೆ. ಇದನ್ನೇ ಅನ್ಸುತ್ತೆ ಓದ್ತಿದ್ರು ವಿಷಯ ತನಕ ಅಲ್ಲ. ಇದು ಅಲ್ಲಿ ಇನ್ನೂ ಕೂತಿದ್ದಾರೆ ನೋಡು. ಅವ್ರಿಗೆ ಹೆಂಗೆ ಆಕ್ಸೆಸ್? ನೋಡೋ ಅಂತೆ ನೋಡಲ್ಲ ಸ್ವಲ್ಪ ಹುಡುಗರು ಬಿಡ ಅಂತಾರ. ಹಾಂ, ಹುಡುಗರಿಗೆ ಬಿಡ್ತಾರಲ್ಲ, ಮಕ್ಳಿಗೆ ಮಾತ್ರ ಬಿಡ್ತಾರೆ ಅನ್ಸುತ್ತೆ. ಮಕ್ಳಿಗೆ ಬಿಡ್ಬೋದಂತೆ, ಅದಕ್ಕೆ ಇಲ್ಲಿ ಪಿಕಾಕ ಆಚೆ ಹೋಯ್ತಾ ಇವಾಗ ಹೋಗೋ ಮಕ್ಕಳ ಜೊತೆ ಇದ್ದಾರಲ್ಲ, ಹೋಗ. ಮಕ್ಳಿಗೆ ಬಿಡ್ತಿದ್ದಾರಂತೆ, ಅದಕ್ಕೆ ಬಿಡಕ್ಕೆ ಟ್ರೈ ಮಾಡಿದ್ವಿ. ಹೋಗಲ್ಲ ಅಂತೆ. ಅಲ್ಲೊಂದು ಪಿಕಾಕ್ ಇದೆ, ಅದನ್ನ ಕ್ಯಾಪ್ಚರ್ ಮಾಡೋದು. ಅಲ್ಲೆಲ್ಲ ನೋಡಿ ಪಿಜನ್ಸ್. ಇವ್ರದ್ದು ಪೂಜೆ ನಡೆಯಲ್ವ ಅನ್ಸುತ್ತಲ್ಲ. ಅಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಮುಂದೆ. ಹಾಂ, ಫ್ರೂಟ್ಸ್ ಇಟ್ಟಿದ್ದಾರೆ. ಹಾಂ, ಪಿಕಾಕ್ ಬರಲಿ. ಪಿಕಾಕ್ ಬರ್ತಿರ್ಬೇಕಲ್ಲ. ಕಡೆ ಹೋಯ್ತಾ ಅಲ್ಲಿ? ಹಾಂ, ಹೌದಲ್ಲ. ಇವಾಗ ನೋಡ್ಕೋಬಹುದು ಪಿಕಾಕ್. ಇವಾಗ ಪಿಕಾಕ್ ಇದೆ ನೋಡಲ್ಲಿ. ಹೌದು, ಇವಾಗ ಹೋಗಿವ ಅಲ್ಲೇ ಇದೆ. ಎಷ್ಟು ಚೆನ್ನಾಗಿದೆ ನೋಡೋ. ಸೊ ಇದು ಮುಗಿಸ್ಕೊಂಡು ಈಗ ಹೋಗ್ತಿದ್ದೀವಿ. ಚೆನ್ನಾಗಿದೆ. ಓಕೆ, 1 time ವಿಸಿಟ್ ಮಾಡ್ಬೋದು. ನಾವು ಯಾವತ್ತೂ ಬಂದಿರಲಿಲ್ಲ, ಸೊ ಬಂದ್ವಿ. ಚೆನ್ನಾಗಿದೆ. ಸೊ ಈಗ ಬೆಂಗಳೂರಿಗೆ ಹೋಗ್ತಿದ್ದೀವಿ, ಆದರೆ ಮೈಸೂರು ಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ. ಮ್ಯಾಪ್ಸ್ ಹಾಕಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಇಲ್ಲಿ ಬಂದು ಪಿಕಾಕ್ ನೋಡಿದ್ವಿ.
ವಾವ್ ಚೆನ್ನಾಯ್ತಲ್ಲ ಪಪ್ಪು. ಇವನ ಪಿಕಾಕ್ ನೋಡೋದು, ಇವನ ಪಿಕಾಕ್ ಜೊತೆ ಫೋಟೋ ತಗೊಂಡು. ಇವನ ಪಿಕಾಕ್. ಖುಷಿ ಆಯ್ತಾ? ಸೊ ಮ್ಯಾಮ್ಗೆ ಹೇಳಾಯ್ತಾ ಪಿಕಾಕ್ ನೋಡಿದೆ ಅಂತ? ಹಾಂ ಹೇಳ್ತೀಯಾ? ಈ ಕಡೆ ಕ್ಲಾರಿಟಿ ಅಷ್ಟು ಬರ್ತಿಲ್ಲ. ಶಿಶು ನೋಡುವಮ್ಮ ಹೆಂಗಿರುತ್ತದ್ದು ಫೆದರ್ಸ್. ಸೂಪರ್. ಬಾಯ್ ಹೇಳು ಪಿಕಾಕ್. ಪಿಕಾಕ್ ಬಾಯ್. ಬಾಯ್ ಪಿಕಾಕ್. ಸೊ ಫೈನಲಿ ನಾವು ಮೈಸೂರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ. ಅಂದರೆ ಶ್ರೀರಂಗಪಟ್ಟಣದಿಂದ ಡೈವರ್ಷನ್ ತೊಗೋಬೇಕಿತ್ತು ಮೈಸೂರಿಗೆ ಹೋಗೋಕ್ಕೆ. ಸುಮ್ಮನೆ ಟಯರ್ಡ್ ಆಗಿದೆ ಮತ್ತು ಮಗುನೂ ನಿದ್ದೆ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು. ಅದಕ್ಕೆ ಹೋಗ್ಬಿಡೋಣ, ನೆಕ್ಸ್ಟ್ ಟೈಮ್ ಹೋಗೋಣ. ನನಗೆ ಪೂಜಾರೀಸ್ ಫಿಶ್ ಲ್ಯಾಂಡ್ಗೆ ಹೋಗಬೇಕಿತ್ತು, ಆದರೆ ಹೊಟ್ಟೆ ತುಂಬ ತುಂಬಿರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಸ್ವಲ್ಪ ಸರಿ. ಸೊ ಕ್ಯಾನ್ಸಲ್ ಮಾಡ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀವಿ. ಈಗ ಟೈಮ್ 4:45 ಆಗಿದೆ. ಒಂದು 8 o'clock ಹಂಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ಸೊ ಇದ್ರ ಮುಖಾಂತರ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಇಷ್ಟು ತನಕ ನೀವು ನನ್ನ ನೋಡಿದರೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ಏನಾದರೂ ಕ್ವೆಶನ್ಸ್ ಅಬೌಟ್ ದ ರೆಸಾರ್ಟ್, ಅಬೌಟ್ ದ ರೂಟ್ ಏನಾದರೂ ಇದ್ದರೆ ಕೇಳಿ. ಹಾಗೆ ಅಕ್ಟೋಬರ್ 1, 2 ನಾವು ಹೋಗಿದ್ದು ಅಂತ ಹೇಳಿದ್ನಲ್ಲ, ಮಳೆ ಸ್ವಲ್ಪನೂ ಇಲ್ಲ. ಸೊ ಯಾರು ಸಕಲೇಶ್ಪುರದಲ್ಲಿ ನಮ್ಮಮ್ಮ ಮಳೆ ತುಂಬ ಅಂತ ಹೇಳ್ತಿದ್ರು. ಆ ಕಡೆ ಸಕಲೇಶ್ಪುರ, ಉಡುಪಿ, ಮಂಗಳೂರು ಕಡೆ ಮಳೆ ಇದೆ ಅಂದ್ಕೊಂಡು ಈ ಕಡೆ ಇದೆ ಅಂದ್ಕೊಂಡು ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಕ್ಯಾನ್ಸಲ್ ಮಾಡಿದರೆ ಮಾಡೋಕ್ಕೆ ಹೋಗಬೇಡಿ. ಸೊ ಪ್ಲೀಸ್ ಬನ್ನಿ, ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಆ್ಯಕ್ಚುಲಿ. ಸೊ ವಿ ಫೆಲ್ಟ್ ಅಕ್ಟೋಬರ್ ವಾಸ್ ದಿ ಬೆಸ್ಟ್ ಮಂತ್ ಟು ಕಮ್ ಟು ಕೂರ್ಗ್. ಯಾಕಂದರೆ ಏನು ಕಿಚ್ಚಿ ಪಿಚ್ಚಿ, ಆ ರೋಡು ಗಿಜ್ಜಿ ಏನೂ ಇಲ್ಲ. ಸ್ವಲ್ಪ ಮಳೆ ಬಂತು, ಆದರೂ ಆ ಮಳೆಯಲ್ಲಿ ತುಂಬ ಪ್ಲೆಸೆಂಟ್ ಅನ್ನಿಸ್ತು ನಮಗೆ. ಸೊ ಇಷ್ಟ ಆದರೆ ಪ್ಲೀಸ್ ಪ್ಲ್ಯಾನ್ ಮಾಡಿ ಅದೇ ರೆಸಾರ್ಟ್ಗೆ. ತುಂಬ ಚೆನ್ನಾಗಿದೆ. ಏನಾದರೂ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಡೂ ಆಸ್ಕ್ ಅಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೋ ಫಾರ್ ಆ್ಯಂಡ್ ಕೀಪ್ ಲವಿಂಗ್ ಅಸ್, ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.